ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಇವತ್ತಿನ ವಿಶೇಷ ಬಂದು ನಾಗರ ಪಂಚಮಿಗೆ ಸಿಹಿ ಮತ್ತು ಖಾರದ ಕಡುಬು ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಈ ನಾಗರ ಪಂಚಮಿಗೆ ವಿಶೇಷ ಅಡುಗೆ ಅಂದರೆ ಉಂಡೆಗಳ ಜೊತೆಗೆ ಕಡುಬನ್ನು ಸಹ ಮಾಡ್ತೀವಿ. ಈ ಕಡುಬನ್ನು ನಾನು ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿದ್ದೀನಿ, ಯಾವ ವಿಧಾನದಲ್ಲಿ ಮಾಡ್ತಿದ್ದೀನಿ ಅಂತ ನೋಡ್ತಾ ಹೋಗೋಣ ಬನ್ನಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಖಾರದ ಕಡುಬು ಮಾಡೋದಕ್ಕೆ ನಾನೇನು ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಮೊದಲಿಗೆ 1 ಗ್ಲಾಸ್ನಷ್ಟು ಕಡಲೆಬೇಳೆನ 3 ಅವರ್ಸ್ ನಾನು ನೆನೆಸಿಟ್ಟಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ನೆಂದಿರಬೇಕು. ಆ ನಂತರ ಇದ್ರ ಜೊತೆಗೆ ನಾನು ಸಬ್ಬಾಕ್ಸಿ ಸೊಪ್ಪು, ಈರುಳ್ಳಿ, ಹಸಿ ಕಾಯಿ ತುರಿ, ಜೊತೆಗೆ ಕೊತ್ತಂಬರಿ, ಕರಿಬೇವು, ಪುದೀನ ಅಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ. ಜೊತೆಗೆ ಶುಂಠಿ, 1 ಇಂಚಿನಷ್ಟು ಶುಂಠಿ, 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಒಂದು ಕಡುಬಿಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹೆಚ್ಚಿಗೆ ಇರಬೇಕು, ರುಚಿಯಾಗಿರುತ್ತೆ. ಹಾಗಾಗಿ ಇಷ್ಟು ಪದಾರ್ಥಗಳು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ನಾನು ಈ ಕಡಲೆಬೇಳೆನ ನುಣ್ಣದಾಗಿ ರುಬ್ಕೊಂಡು ಬಂದು ಆಮೇಲೆ ಈ ತರಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊತೀನಿ. ಬನ್ನಿ, ಈಗ ಕಡಲೆಬೇಳೆಗೆ ಯಾವುದೇ ರೀತಿಯಾಗಿ ನೀರನ್ನು ಸೇರಿಸೋದು ಬೇಡ, ಗಟ್ಟಿಯಾಗಿ ರುಬ್ಕೊಂಡು ಬರೋಣ. ನೋಡಿ, ಕಡಲೆಬೇಳೆನ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಈಗ ನಾನು ತೊಗೊಂಡಿರೋಂತಹ ಎಲ್ಲ ತರಕಾರಿಗಳನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಳ್ಳೆಯದನ್ನು ಮಿಕ್ಸ್ ಕೊಡೋಣ. ಇದಕ್ಕೆ ಹೆಚ್ಚು ಸೊಪ್ಪು, ಈರುಳ್ಳಿ, ಹಸಿಕಾಯಿ ಹಾಕೋದ್ರಿಂದ ಕಡುಬಿಗೆ ಒಳ್ಳೆಯದನ್ನು ಟೇಸ್ಟ್ ಬರುತ್ತೆ. ಹಾಗಾಗಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಉಪ್ಪನ್ನು ನಾವು ಕಡಲೆಬೇಳೆ ಎಷ್ಟು ತೊಗೊಂಡಿದ್ದೀವೋ ಈ ತರಕಾರಿ ಎಲ್ಲದಕ್ಕೂ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಜೊತೆಗೆ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಬೇಕು. ಯಾಕೆ ಅಂತಂದರೆ ಒಳಗಡೆ ಕಡುಬು ಸಾಫ್ಟಾಗಿ ಆಗಬೇಕಿಟ್ಟು ಅಂದರೆ ಸ್ವಲ್ಪ ನೋಡಿ 1 ಚಿಟಿಕೆಯಷ್ಟು ಅಡುಗೆ ಸೋಡವನ್ನು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಯಾವುದೇ ರೀತಿಯಾಗಿ ನೀರು ಮಿಕ್ಸ್ ಮಾಡೋದು ಬೇಡ, ಈ ಹಿಟ್ಟನ್ನು ನೀಟಾಗಿ ಕಲಸಿಟ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ತರಕಾರಿ ಎಲ್ಲ ಹೆಚ್ಚು ಹಾಕೋದ್ರಿಂದ ಕಡುಬು ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ನಮಗೆ ಕಡುಬುಗಳು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋಣ. ಈ ಸೈಜಲ್ಲಿ ತೊಗೊಳ್ತಾ ಇದ್ದೀನಿ. ಈ ರೀತಿ ಉಂಡೆಗಳು ಮಾಡಿ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಸೈಜಲ್ಲಿ ಉಂಡೆಗಳು ಮಾಡಿಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈಗೆಲ್ಲವನ್ನು ಈ ರೀತಿ ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ, ನಾನು ತೊಗೊಂಡಿರೋ ಹಿಟ್ಟನ್ನು ಎಲ್ಲವೂ ಉಂಡೆ ಮಾಡಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸಿಹಿ ಕಡುಬು ಮಾಡೋದಕ್ಕೆ ನಾನು ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಎಲ್ಲವೂ ಒಂದೇ ಅಳತೆಯ ಬೌಲ್ ತೊಗೊಂಡಿದ್ದೀನಿ. 1 ಬೌಲ್ನಷ್ಟು ಕಡಲೆ ಬೀಜ, 1 ಬೌಲ್ ಬೆಲ್ಲ, 1 ಬೌಲ್ ಕಡಲೆಪಪ್ಪು, 3/4 ಬೌಲ್ನಷ್ಟು ಬಿಳಿ ಎಳ್ಳು, ಜೊತೆಗೆ 10 ಏಲಕ್ಕಿ, 1 ಬೌಲ್ನಷ್ಟು ಹಸಿ ಕಾಯಿ ತುರಿ. ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಈ ಸಿಹಿ ಕಡುಬಿಗೆ ಒಂದು ಹೂರಣವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬರೀ ಕಾಯಿಂದನೂ ಹೂರಣ ಮಾಡ್ಕೊಳ್ಬೋದು, ಆದರೆ ಈ ರೀತಿ ಒಮ್ಮೆ ಮಾಡಿ ತುಂಬ ರುಚಿಯಾಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ. ಹಾಗಾಗಿ ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಒಂದು ಹೂರಣವನ್ನು ರೆಡಿ ಮಾಡ್ಕೊಳ್ತೀನಿ. ಮೊದಲಿಗೆ ಏನು ಮಾಡಬೇಕಂದ್ರೆ, ಈ ಎಲ್ಲ ಪದಾರ್ಥಗಳನ್ನ, ಕಡಲೆ ಬೀಜವನ್ನು, ಎಳ್ಳನ್ನು, ಕಡಲೆಪಪ್ಪನ್ನು ಹುರ್ಕೊಳ್ಬೇಕಾಗುತ್ತೆ. ಆಮೇಲೆ ನಾವು ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಬನ್ನಿ, ಈಗ ಎಲ್ಲವನ್ನು ಹುರಿದಿಟ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ಹುರಿಯೋದಕ್ಕೆ ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ಕೊತೀನಿ. ತುಂಬ ಸೀದೋಗೋದು ಬೇಡ, ಸ್ವಲ್ಪ ಈ ಕಡಲೆಪಪ್ಪು ಕ್ರಿಸ್ಪಿ ಆದರೆ ಸಾಕಾಗುತ್ತೆ. ನೋಡಿ, ಕಡಲೆಪಪ್ಪು ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಈಗ ನಾನು ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಬಾಣಲಿಗೆ ಕಡಲೆ ಬೀಜವನ್ನು ಸೇರಿಸ್ಕೊಂಡು ಫ್ಲೇಮ್ ತುಂಬ ಕಡಿಮೆ ಇರಲಿ, ನೀಟಾಗಿ ಕ್ರಿಸ್ಪಿಯಾಗಿ ಹುರ್ಕೊಳ್ಳೋಣ. ನೋಡಿ, ಕಡಲೆ ಬೀಜ ಕೂಡ ಆಗಿದೆ. ಈಗ ನಾನು ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ತೆಗೆದಿಟ್ಕೋತೀನಿ. ನೋಡಿ, ಮತ್ತು ಇದೇ ಬಾಣಲಿಗೆ ಎಳ್ಳನ್ನು ಸೇರಿಸ್ಕೊಂಡು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಚಟಪಟ್ ಅಂತ ಸಿಡಿಬೇಕು, ಅಲ್ಲಿನವರೆಗೂ ಇದನ್ನು ಹುರ್ಕೊಳ್ಳೋಣ. ನೋಡಿ, ಎಳ್ಳು ಕಲರ್ ಚೇಂಜ್ ಆಗಿದೆ, ಈಗ ಪಟ್ ಅಂತ ಸಿಡಿತಾ ಇದೆ. ಇಷ್ಟಾದರೆ ಸಾಕು. ಈಗ ಇದನ್ನು
ಫ್ಲೇಮ್ ಆಫ್ ಮಾಡಿಕೊಂಡು ಈ ಎಲ್ಲ ಪದಾರ್ಥಗಳು ತಣ್ಣಗಾದ್ಮೇಲೆ ನಾವು ಇದನ್ನು ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಹುರಿದಿರೋ ಪದಾರ್ಥಗಳೆಲ್ಲ ಬಿಸಿ ಕಡಿಮೆ ಆಗಿದೆ. ಈಗ ಒಂದೊಂದನ್ನೇ ಈ ಜಾರಲ್ಲಿ ಹಾಕೊಂಡು ಪೌಡರ್ ಮಾಡ್ಕೊತೀನಿ. ಮೊದಲಿಗೆ ಕಡಲೆ ಬೀಜ ಮೇಲಿನ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಪದಾರ್ಥಗಳನ್ನ ಪೌಡರ್ ಮಾಡಿ ನಾನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಕಡಲೆಪಪ್ಪು, ಕಡಲೆ ಬೀಜ, ಎಳ್ಳು ಎಲ್ಲವನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಾನು ತೊಗೊಂಡಿರೋಂಥ ಇದನ್ನು ಸೇರಿಸಿದ್ದೀನಿ. ಈ ಬೆಲ್ಲವನ್ನು ಪೌಡರ್ ಮಾಡಿಟ್ಕೊಂಡಿದ್ದೀನಿ. ನೋಡಿರಿ, ಈ ರೀತಿಯಾಗಿ ಪೌಡರ್ ಮಾಡಿಟ್ಕೊಳ್ಬೇಕು. ಎಲ್ಲೂ ಗಂಟುಗಳಿರಬಾರ್ದು. ಈಗ ಎಲ್ಲವನ್ನು ಸೇರಿಸಿ ಒಳ್ಳೆಯದನ್ನು ಮಿಕ್ಸ್ ಕೊಡೋಣ. ನೋಡಿ, ಎಲ್ಲ ಪದಾರ್ಥಗಳು ಸೇರಿಸಿದ ಮೇಲೆ ಒಮ್ಮೆ ಇದನ್ನು ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡಿ. ಏಕೆಂದರೆ ಎಳ್ಳಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಕಡಲೆ ಬೀಜದಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ನಾವು ನೀಟಾಗಿ ಕೈಯಿಂದನೇ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಬೆಲ್ಲ ಎಲ್ಲ ಕಡೆ ಹೊಂಟಬೇಕಲ್ವಾ, ಇಷ್ಟು ಮಾಡಿದ್ರೆ ಸ್ವೀಟ್ ರೆಡಿ ಆಗುತ್ತೆ. ನೋಡಿ, ನೀಟಾಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಎಲ್ಲವೂ ನೀಟಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಈಗ ಬನ್ನಿ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಸಿಹಿ ಮತ್ತು ಖಾರದ ಕಡುಬು ಯಾವುದು ಮಾಡೋಕ್ಕೂ ನಮಗೆ ಒಂದು ಅಕ್ಕಿ ಮುದ್ದೆ ಬೇಕು. ಹಾಗಾಗಿ ನಾನು ಒಂದು 2 ಗ್ಲಾಸ್ನಷ್ಟು ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಜಾಸ್ತಿ ಉಪ್ಪು ಹಾಕಬಾರ್ದು, ಏಕೆಂದರೆ ಸ್ವೀಟ್ಗೂ ಇದೆ ಹಿಟ್ಟು ಉಪಯೋಗಿಸೋದ್ರಿಂದ. ಒಂದು ಚಿಟಿಕೆ ಉಪ್ಪನ್ನು ಹಾಕಿ ನೀರು ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದಕ್ಕೆ ಒಂದು 2 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತೀನಿ. ನೋಡಿ, ಈ ರೀತಿ ನೀರು ಚೆನ್ನಾಗಿ ಕುದಿಬೇಕು. ಆ ಟೈಮಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ನಾನೊಂದು 3 ಬೌಲು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆಮೇಲೆ ಇದನ್ನು ಚೆನ್ನಾಗಿ ನಾದ್ಕೊಂಡು ಮುದ್ದೆ ಮಾಡ್ಕೊಳ್ಳೋಣ. ನೋಡಿ, ಈಗ ಒಂದು 5 ನಿಮಿಷ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದಮೇಲೆ ನಾನು ಇದಕ್ಕೆ ಒಂದು ಕಡ್ಡಿ ಸಹಾಯದಿಂದ ಚೆನ್ನಾಗಿ ತಿರುಗಿಸ್ಕೊಂಡು ಮುದ್ದೆ ಥರ ಮಾಡ್ಕೊತೀನಿ. ನೋಡಿ, ಈ ರೀತಿ ಒಂದು ಗಂಟುಗಳು ಇಲ್ದಿರೋ ಥರ ತಿರುಗಿಸ್ಕೊಳ್ಳೋಣ. ನೋಡಿ, ಇದನ್ನು ಸ್ಟವ್ ಮೇಲೆ ಮಾಡೋಕ್ಕಿಂತ ಕೆಳಗಡೆ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಇದನ್ನು ಕೆಳಗಡೆ ಇಟ್ಕೊಂಡು ನೀಟಾಗಿ ತಿರುಗಿಸ್ಕೊಂಡು ಬರ್ತೀನಿ. ನೋಡಿ, ಕೆಳಗಡೆ ಇಟ್ಕೊಂಡಿದ್ದೀನಿ, ಮುದ್ದೆ ಮಾಡ್ಕೊಂಡಿದ್ದೀನಿ. ಈ ಥರ ಕೈನ ತೇವ ಮಾಡ್ಕೊಂಡು ನೋಡಿದ್ರೆ ಎಲ್ಲೂ ಕೈಗಂಟಿಸ್ಬಾರ್ದು. ಈಗ ಕರೆಕ್ಟಾಗಿ ರೆಡಿಯಾಗಿದೆ. ಈಗ ಇದನ್ನು ಸಣ್ಣ ಸಣ್ಣ ಗಾತ್ರವಾಗಿ ಉಂಡೆಗಳು ಮಾಡ್ಕೊಳ್ಳೋಣ. ನೋಡಿ, ನಾನು ಮಾಡಿಟ್ಟಿರೋಂತಹ ಮುದ್ದೆನ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಈಗ ರೋಟಿ ಮೇಕರಲ್ಲಿ ಹಾಕ್ಕೊಂಡು ಕೆಳಗಡೆಗೆ ಒಂದು ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆ ಹಾಕಿದ್ದೀನಿ. ಮೇಲೆ ಈ ಉಂಡೆಗಳನ್ನಿಟ್ಟು ಮತ್ತೊಂದು ಕವರ್ ಮೇಲೆ ಹಾಕಿ ಈ ರೀತಿ ಪ್ರೆಸ್ ಮಾಡ್ತಾ ಬಂದರೆ ಬೇಗ ಬೇಗ ಮಾಡ್ಕೊಳ್ಬೋದು. ನೋಡಿ, ಜಸ್ಟ್ ಈ ರೀತಿ ಒತ್ತಿ. ನೋಡಿ, ಎಷ್ಟು ತೆಳುವಾಗುತ್ತೆ. ನೋಡಿ, ಈ ರೀತಿ ತೆಳುವಾಗುತ್ತೆ. ಈ ರೀತಿ ತೆಳುವಾಗಾದಮೇಲೆ ನಾವೇನು ಮಾಡಬೇಕು ಅಂದರೆ ಈ ಮಾಡಿಟ್ಕೊಂಡಿರೋ ಅಂಥ ಎಲೆನ ನಮ್ಮ ಕೈ ಮೇಲೆ ಹಾಕ್ಕೊಂಡು, ನಾವು ಆಲ್ರೆಡಿ ಖಾರದ ಕಡುಬನ್ನ ಮೊದಲು ಮಾಡ್ತಾಯಿದ್ದೀನಿ. ಖಾರದ ಕಡುಬನ್ನ ಇದರಲ್ಲಿಟ್ಟು ಈ ರೀತಿ ಅದನ್ನು ಅಂಟಿಸ್ರಿ. ಎಡ್ಜನ್ನ ಈ ರೀತಿ ಅಂಟಿಸಿದ್ರೆ ಮುಗಿಯುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಲೈಟಾಗಿ ಬಿಸಿ ಇರೋದ್ರಿಂದ ಇಟ್ಟು ಬೇಗ ನೀಟಾಗಿ ಅಂಟ್ಕೊಳ್ಳುತ್ತೆ. ಈ ರೀತಿ ನೋಡಿ, ಕಡುಬಿನ ಶೇಪಲ್ಲಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಎಲ್ಲವನ್ನು ಮಾಡಿಟ್ಕೊಳ್ತಾ ಬರೋಣ. ಅದೇ ರೀತಿಯಾಗಿ ಮತ್ತೊಂದನ್ನು ಇಡೋದು, ಮತ್ತು ಈ ಕವರ್ನ ಹಾಕ್ಕೊಂಡು ಒತ್ತುತ್ತಾ ಬಂದರೆ ಕೇವಲ 10 ನಿಮಿಷದಲ್ಲಿ ನಾವು ಎಲ್ಲವನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಆಗಿದ ತಕ್ಷಣವೇ ನಾವು ತಗೊಂಡ್ರಂಥ ಉಂಡೆಯನ್ನು ಇದರಲ್ಲಿ ಇಡೋದು. ಮಧ್ಯದಲ್ಲಿ ಈ ರೀತಿ ಪೇಪರಿಂದನೇ ಬೇಕಾದರೆ ನಾವು ಪ್ರೆಸ್ ಮಾಡಿಟ್ಕೊಬೋದು. ನೋಡಿ, ಎರಡು ಎಡ್ಜ್ಗಳನ್ನ ಸೇರಿಸಿದ್ರೆ ನೀಟಾಗಿ ಪ್ಯಾಕ್ ಆಗುತ್ತೆ. ಈ ರೀತಿ ಎಲ್ಲವನ್ನು ರೆಡಿ ಮಾಡಿಟ್ಕೊಳ್ಳೋಣ. ನೋಡಿ, ಇಷ್ಟಾದಮೇಲೆ ನಾವು ಇಡ್ಲಿ ಸ್ಟ್ಯಾಂಡಲ್ಲಿ ಇದನ್ನು ಬೇಯಿಸ್ಕೋಬೋದು. ನಾನು ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆ ಹಚ್ಚಿದ್ದೀನಿ. ಅದರಲ್ಲಿ ಒಂದೊಂದನ್ನೇ ಈ ರೀತಿಯಾಗಿ ಜೋಡಿಸ್ಕೊತಾ ಬರೋಣ. ಎಲ್ಲವನ್ನು ಜೋಡಿಸಿ ಇದನ್ನು ಬೇಯೋದಕ್ಕಿಡೋಣ. ನೋಡಿ, ಈ ರೀತಿಯಾಗಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು 15 ನಿಮಿಷ ನಾವು ಸ್ಟೀಮ್ ಮಾಡಬೇಕಾಗುತ್ತೆ. ಇದನ್ನು ಇಡ್ಲಿ ಕುಕ್ಕರಲ್ಲಿಟ್ಟು 15 ನಿಮಿಷಗಳ ಕಾಲ ಬೇಯಿಸ್ಕೊತೀನಿ.
ನೋಡಿ ಅದು ಬೇಯೋ ಅಷ್ಟರಲ್ಲಿ ನಾವು ಸಿಹಿ ಕಡುಬನ್ನು ರೆಡಿ ಮಾಡಿಟ್ಕೊಳ್ಳೋಣ. ನಾನು ತೊಗೊಂಡಿರೋ ಹಿಟ್ಟನ್ನ ಅದೇ ರೀತಿಯಾಗಿ ರೋಟಿ ಮೇಕರಿಂದ ಒತ್ಕೊಂಡಿದ್ದೀನಿ. ಈಗ ಈ ಹೂರಣ ಮಾಡ್ಕೊಂಡಿದ್ವಲ್ಲ, ಇದಕ್ಕೆ ಆ ಪೌಡರ್ಗೆ ಲೈಟಾಗಿ ಸ್ವಲ್ಪ ನೀರು ತುಂಬಿಸ್ಕೊಂಡು ಈ ರೀತಿ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ. ಯಾಕೆಂದರೆ ಬರೀ ಪೌಡ್ರ್ ಇಟ್ಟರೆ ಉದುರೋಗುತ್ತೆ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಲೈಟಾಗಿ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಬಂದರೆ ಸೇಮ್ ಅದೇ ರೀತಿಯಾಗಿ ಖಾರದ ಯಾವ ರೀತಿ ಮಾಡ್ತೀವೋ ಸಿಹಿದು ಅದೇ ರೀತಿಯಾಗಿ ಮಾಡಬೇಕು. ನಾನು ಆಲ್ರೆಡಿ ಎಲೆ ಕಡುಬು ಮಾಡಿ ತೋರಿಸಿದ್ದೀನಿ. ಅದು ತುಂಬ ರುಚಿಯಾಗಿರುತ್ತೆ, ಬಾಳೆ ಎಲೆ ಕಡುಬು. ಇದು ಇನ್ನೊಂದು ವೆರೈಟಿ. ನೋಡಿ ಈ ರೀತಿಯಾಗಿ ಕವರ್ ಮಾಡ್ತಾ ಎಲ್ಲವನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಸಿಹಿ ಕಡುಬುಗಳನ್ನ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು 5 ನಿಮಿಷಗಳ ಕಾಲ ಬೇಯಕ್ಕಿಟ್ರೆ ಸಾಕಾಗುತ್ತೆ. ಈಗ ಖಾರದ ಕಡುಬು ರೆಡಿಯಾಗಿದೆ. ಈಗ ಅದನ್ನು ತೆಗೆದ್ಬಿಟ್ಟು ಸಿಹಿಯನ್ನು 5 ನಿಮಿಷ ಕಾಲ ಬೇಯಿಸ್ಕೊತೀನಿ. ನೋಡಿ ಈ ಖಾರದ ಕಡುಬು 15 ನಿಮಿಷ ಬೇಯಿಸಿದ್ದೀನಿ. ಸಿಹಿ ಕಡುಬನ್ನ ನಾನು 5 ನಿಮಿಷಗಳ ಕಾಲ ಬೇಯಿಸಿದ್ದೀನಿ. ಈ ರೀತಿ ಬೇಯಿಸಿದ ಮೇಲೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈ ಖಾರದ ಕಡುಬಿಗೆ ನಾನೊಂದು ಚಟ್ನಿಯನ್ನು ಮಾಡಿದ್ದೀನಿ. ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್. ಈ ಸಿಹಿ ಕಡುಬನ್ನ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇದ್ರ ರುಚಿ ಅಂತೂ ಅದ್ಭುತವಾಗಿರುತ್ತೆ. ನಾ ಹೇಳ್ದಾಗೆ ಇದಕ್ಕೆ ಮಾಡೋಂತಹ ಸೂಸ್ಲು ಆ ರೀತಿಯಾಗಿ ಮಾಡ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸು ಸೇರಿದ್ರೆ ಇದ್ರ ರುಚಿ ಮತ್ತಷ್ಟು ಅದ್ಭುತವಾಗಿರುತ್ತೆ. ಒಮ್ಮೆ ನೀವು ಈ ವಿಧಾನದಲ್ಲಿ ಮಾಡಿ ನೀವು ತುಂಬ ಇಷ್ಟಪಡ್ತೀರ. ಹಾಗಾಗಿ ಈ ಒಂದು ಕಡುಬು ಎಷ್ಟು ಸಾಫ್ಟಾಗಿರುತ್ತಪ್ಪ ಅಂದರೆ ನೋಡಿ, ಒಳಗಡೆ ಹೂರಣನೂ ಸಹ ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ಮಿಸ್ ಮಾಡದೆ ಒಮ್ಮೆ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಈ ಖಾರ ಮತ್ತು ಸಿಹಿ ಕಡುಬು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.